ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಲಿಲ್ಲ. ಈ ಒಂದು ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಅದನ್ನ ನಾವು ಖಂಡಿಸಿ ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಧಾರವಾಡದಲ್ಲಿರುವ ಶ್ರೀನಗರದಿಂದ DC ಕಚೇರಿ ತನಕ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈ ಒಂದು ಪಾದಯಾತ್ರೆಗೆ ರಾಜ್ಯದಲ್ಲಿರುವ ಎಲ್ಲ ಯುವಕರು ಬಂದು ಕೈ ಜೋಡಿಸಬೇಕು. ಈ ಒಂದು ಹೋರಾಟ ನಮ್ಮ ನೇಮಕಾತಿ ಏನು ಸರ್ಕಾರದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಮತ್ತೆ ರಾಜ್ಯ ಸರ್ಕಾರ ಏನಿವಾಗ ಕೋರ್ಟಲ್ ಆದೇಶ ಇದೆ, ಕೋರ್ಟಲ್ ಕೇಸ್ ಇದೆ, ಅದನ್ನ ಸಾಲ್ವ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇವರು ಬೇಕು ಅಂತ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಈ ಒಂದು ರೆಕ್ರೂಟ್ಮೆಂಟ್ ಈ ಕೂಡಲೇ ಮಾಡಬೇಕು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಆಸ್ಪಿರೆಂಟ್ಸು, ಸ್ಪರ್ಧಾ ಆಕಾಂಕ್ಷಿಗಳು ಇವತ್ತು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಝೊಮ್ಯಾಟೊ ಜಿಗ್ಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಧಾರವಾಡದಲ್ಲಿ ಯಾವುದೇ ಹೋಟೆಲ್ ಹೋಗಿ ಬಾರ್ಗೆ ಹೋಗಿ ಅಲ್ಲೂ ಕೂಡ ಇವತ್ತು ಆಸ್ಪಿರೆಂಟ್ಸು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಎಷ್ಟೋ ಜನ ಕಾಂಕ್ರೀಟ್ ಕೆಲಸ ಅಂದ್ರೆ ಊರುಗಳಿಗೆ ಹೋಗಿ ಹೊಲ ಗದ್ದೆ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ರಾಜ್ಯದಲ್ಲಿರುವ 15ರಿಂದ 20 ಲಕ್ಷ ಜನ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಹೋರಾಟಕ್ಕೆ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಭಾಗವಹಿಸಿ, ಆಮೇಲೆ ಇದೇ ತಿಂಗಳು ಫೆಬ್ರವರಿ 25ನೇ ತಾರೀಕು ಬುಧವಾರ DC ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಆಸ್ಪಿರೆಂಟ್ಸು ಭಾಗವಹಿಸಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮೆಂಟರ್ಸು, ಲೆಕ್ಚರರ್ಸು, ಈ ಒಂದು ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಬನ್ನಿ. ಯಾವುದೇ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.